ಗೆಳತಿ ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ. ನಮಸ್ತೆ ಕರ್ನಾಟಕ. ಬನ್ನಿ, ಈ ದಿನ ನಿಮಗೆಲ್ಲ ಒಂದು ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಒಳ್ಳೆ ಲಾಂಗ್ ಟ್ರಿಪ್ ಮಾಡೋಣ. ತಿರುಮಕುಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಲು ತುಂಬ ಪುರಾತನವಾದ ಟೆಂಪಲ್ ಇದು ಸುಮಾರು ಬೆಂಗಳೂರಿಂದ 138 ಕಿಲೋಮೀಟ್ರ್ ದೂರ ಇದೆ ಟುವರ್ಡ್ಸ್ ಕನಕಪುರ. ಮೈಸೂರಿಂದ 31 ಕಿಲೋಮೀಟ್ರ್ಗಳ ದೂರ ಇದೆ ಟುವರ್ಡ್ಸ್ ಬನ್ನೂರಿಂದ 5 ಕಿಲೋಮೀಟ್ರ್, ಜಸ್ಟ್ 5 ಕಿಲೋಮೀಟರ್ಸ್ ಇದೆ ಗೆಳೆಯರೆ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ನಮ್ಮನ್ನ ಪ್ರೋತ್ಸಾಹಿಸ್ತೀರಿ. ಇದೇ ತಿರುಮಕುಡ್ಲು ದೇವಸ್ಥಾನ, ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ, ಮಲ್ಲಪ್ಪನ ಬೆಟ್ಟ ಅಂತ ಹೇಳ್ತೀವಿ ನಾವು ಇದನ್ನು. ಇದು ಸುಮಾರು 500 ಮೆಟ್ಲುಗಳಿದೆ. ತುಂಬ ಪುರಾತನವಾದ ದೇವಸ್ಥಾನ. 500 ಮೆಟ್ಲುಗಳ ಮೇಲೆ ಹೋಗಿ ಮಲ್ಲಪ್ಪ ಸ್ವಾಮಿ ನೆಲೆಸಿರ್ತಾರೆ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡೋ ಸಾಕ್ಷಾತ್ ಶಿವ ಮಹಾದೇವ. ದಯಮಾಡಿ ಎಲ್ಲರೂ ಬಂದು ಒಂದು ಸಲ ವಿಸಿಟ್ ಕೊಡಿ. ಇದು ಟಿ ನರಸೀಪುರ ತಿರುಮಕುಡ್ಲು ಎಂಬ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಒಂದು ಸೂಚನೆ ಗೆಳೆಯರೆ, ಇದು ಪುರೋಹಿತರು ಮತ್ತು ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇದು ಬೆಳಗ್ಗಿನ ಜಾವ ಅಟ್ಲೀಸ್ಟ್ 12 ಗಂಟೆ, ಮಧ್ಯಾಹ್ನ 12 ಗಂಟೆ ಒಳಗಡೆ ಹೋದರೆ ದೇವಸ್ಥಾನ ತೆರೆದಿರುತ್ತೆ. ಇಲ್ಲ ಅಂದರೆ ಇದು ಕ್ಲೋಸ್ ಮಾಡಿಕೊಂಡು ಪುರೋಹಿತರು ಹೋಗ್ಬಿಡ್ತಾರೆ. ಕಾರಣ ಇಲ್ಲಿ ವನ್ಯಜೀವಿಗಳು ತುಂಬ ಇದಾವಂತೆ. ಚಿರತೆ ಮತ್ತು ಆನೆ, ಆ ಥರ ವನ್ಯಜೀವಿಗಳಿರ್ತವೆ. ಬೇಗ ಬನ್ನಿ ಅಂತ ಒಂದು 7:30ಗೆ ಅಭಿಷೇಕ ನಡೆಯುತ್ತೆ ಇಲ್ಲಿ, ಸ್ವಾಮಿ ಅಭಿಷೇಕ. ನೀವೊಂದು 7-7:15 ಹೋದರೆ ಸ್ವಾಮಿ ಅಭಿಷೇಕ ನೋಡ್ಬೋದು, ಕಣ್ತುಂಬಿಸ್ಕೊಳ್ಬೋದು. ದೇವರ ಕೃಪೆಗೆ ಪಾತ್ರರಾಗಿ ಏನೇ ಇದ್ದರೂ ಮಧ್ಯಾಹ್ನದ ಒಳಗಡೆ ಬಂದುಬಿಡಿ. ಮತ್ತು ಇಲ್ಲಿ ತುಂಬ ಇದು ಬೆಟ್ಟದ ಮೇಲೆ ಇರೋದು, ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಫ್ಯಾಮಿಲಿ ಸಮೇತ ಬಂದು ನಾವು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಇದು ನಮ್ಮನೇ ದೇವರು ಆ್ಯಕ್ಚುಲಿ. ಚೆನ್ನಾಗಿದೆ. ಹಾಗೆ ಗೆಳೆಯರೆ, ಇಲ್ಲಿಂದ ಸುಮಾರು 4.5 ಕಿಲೋಮೀಟರು ಸೋಸ್ಲೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಅಮ್ಮನವರು ನೆಲೆಸಿದ್ದಾರೆ. ಸಾಕ್ಷಾತ್ ಪಾರ್ವತಿ ವನ್ನಾದೇವಿ ರೂಪದಲ್ಲಿ ನೆಲೆಸಿರ್ತಾರೆ. ಇದೇ ಸೋಸ್ಲೆ. ಇಲ್ಲಿ ಬಂದು ಸೇವೆ ಮಾಡಿ ದರ್ಶನ ಮಾಡ್ಕೊಂಡು ಹೋದವರು ಖಂಡಿತವಾಗಿ ಅಲ್ಲಿ ಹೋಗಿ ಅಮ್ಮನವ್ರ ದರ್ಶನ ಮಾಡಬೇಕು ಅಂತ ಶಾಸ್ತ್ರ ಇದೆ. ತುಂಬ ಜನ ಇದು ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಪ್ಪನ ದರ್ಶನ ಆದಮೇಲೆ ಇಲ್ಲಿ ಸೋಸ್ಲೆಗೆ ಬಂದು ಹೊನ್ನಾದೇವಿ ದರ್ಶನ ಮಾಡಿಕೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಿ ಹೋಗಬೇಕಾಗಿ ಕೇಳ್ಕೊತಾ ಇದ್ದೀನಿ. ನೋಡಿ, ಇದು ಅಮ್ಮನವರು, ಸಾಕ್ಷಾತ್ ಪಾರ್ವತಿ, ಜಗನ್ಮಾತೆ, ಜಗತ್ರಕ್ಷಕಿ. ದಯಮಾಡಿ ಒಂದ್ಸಲಿ ಫ್ರೀ ಇದ್ದರೆ ವಿಸಿಟ್ ಕೊಡಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು.